ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ವ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋ ಮುಖಾಂತರ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನೀವು ಕೂಡ ನನಗೆ ಸಪೋರ್ಟ್ ಮಾಡ್ಬೋದು. ಇವಾಗ ಟೈಮ್ ಬಂದು 3:45 ಅಂದರೆ ಬೆಳಗಿನ ಜಾವ 3:45, 4 ಗಂಟೆ ಹತ್ತತ್ರ. ಏನಪ್ಪ ಇಷ್ಟು ಬೆಳಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ಮುಖ್ಯ ಕಾರಣ, ನಾನಿವತ್ತು ನನ್ನ ಫ್ರೆಂಡ್ಸು ಮತ್ತು ಅಕ್ಕಪಕ್ಕ ಮನೆಯವರೆಲ್ಲರೂ ಒಂದು ಸಣ್ಣದಾಗಿ ಹೊಸ ವರ್ಷದ ಮೊದಲನೇ ದಿನ ಹೋಗೋದ ಅಂತ ಅಂದ್ಕೊಂಡಿದ್ವಿ. ಆದರೆ ನನಗೆ ಕಲೆಕ್ಷನ್ ಇತ್ತಲ್ವ, ಸೊ ಹಾಗಾಗಿ ನನಗೆ ಕೆಲಸ ಇತ್ತಲ್ಲ ಅಂತ ಹೇಳ್ಬಿಟ್ಟು ಶುಕ್ರವಾರ ಆದರೆ ಬರ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದೆ. ಹಾಗಾಗಿ ಶುಕ್ರವಾರ ಒಂದು ಸಣ್ಣದಾಗಿ ಟ್ರಿಪ್ ಇಟ್ಟಿದ್ರು. ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ ಮತ್ತು ಟ್ರಿಪ್ಪಲ್ಲಿ ಇದು ಮೊದಲನೇ ಸರಿ ನಾನು ನನ್ನ ಮಕ್ಕಳನ್ನ, ನನ್ನ ಮನೆಯವ್ರನ್ನ ಬಿಟ್ಟು ನಾನು ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದಂದರೆ ಇದು ಮೊದಲನೇ ಸರಿ. ಹಾಗಾಗಿ ಏನು ಟ್ರಿಪ್ಪು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಟ್ರಿಪ್ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮುಖಾಂತರ ತಿಳಿಸಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಾಚ್ ಮಾಡಿ. ನಾವು ಟ್ರಿಪ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಮಡಿಕೇರಿ ಮತ್ತು ಕೊಡಗು ಸೈಡ್ ಹೋಗೋದ ಅಂತ. ಸುಮಾರು ದಿನಗಳೇ ಆಗಿತ್ತು ಗೈಸ್ ನಾನು ಅಲ್ಲಿಗೆ ಹೋಗಿ. ಅಂದರೆ ನಾನು 7th ಅಥವಾ 8th ಹೋಗಿದ್ದೆ ಲಾಸ್ಟು. ಮಕ್ಕಳ ಕಡೆ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಟ್ರಿಪ್ಪು ಕರ್ಕೊಯ್ತಾರಲ್ಲ, ಹಾಗಾಗಿ ಅವಾಗ ಹೋಗಿರೋದೆ. ಅಲ್ಲಿಂದ ಇದುವರೆಗೂ ನಾನು ಒಂದು ಟ್ರಿಪ್ಪು ಆ ಕಡೆ ಈ ಕಡೆ ಎಲ್ಲಿಗೂ ಹೋಗಿಲ್ಲ. ಹೋಗಿದ್ರೆ ಫ್ಯಾಮಿಲಿ ಟ್ರಿಪ್ ಮಾತ್ರ ಹೋಗಿದ್ವಿ ಅಷ್ಟೇ. ಅದರಲ್ಲೂ ನನಗೆ ಅಭಿ ಜೊತೆ ಹೋಗಿರೋದು ತುಂಬಾ ಖುಷಿ ಇತ್ತು. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ, ಇಲ್ಲೊಂದು ಐತೆ ನೋಡಿದಪ್ಪ ಗಾರ್ಡನು, TC ಕೂರ್ಗ್ ಗಾರ್ಡನಲ್ಲಿ ಬಂದಿದ್ದೀವಿ. ಯಾಕಂದರೆ ಬೆಳಗ್ಗೆ ಟೈಮ್ ಬಂದು ನಾವು ಹೊರಟಾಗಲೇ ಒಂದು 7:45 ಆಗಿತ್ತು. ಇವಾಗ 9:55 ಟೈಮ್ ಬಂದು ತಿಂಡಿ ಮಾಡಿಬಿಟ್ಟು ನೆಕ್ಸ್ಟು ತಲಕಾವೇರಿಗೆ ಹೋಗೋದ. ಫಸ್ಟ್ ಹೋಗೋದ ತಲಕಾವೇರಿಗೆ. ಎಲ್ಲರೂ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದಾರೆ. ಇದು ನನ್ನ ಫ್ಯಾಮಿಲಿ ಟ್ರಿಪ್ ಅಲ್ಲ ಹೇಳ್ಬೇಕು ಅಂತಂದರೆ, ನಮ್ಮನೆ ಅಕ್ಕಪಕ್ಕದವರು ಮತ್ತು ನನ್ನ ಫ್ರೆಂಡ್ಸ್ ಅಭಿ, ಇದು ಸಣ್ಣದಾಗಿ ಟ್ರಿಪ್ ಮಾಡಿದ್ದು. ಅದರಲ್ಲೂ ಕೂಡ ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೊಂಥರ ಖುಷಿ ಅಂತ ಅನ್ನಿಸ್ತದೆ. ಏನಂತಂದರೆ, ಈಗ ಫ್ಯಾಮಿಲಿಲಿ ಹೋಗೋದೇ ಒಂಥರ ಟ್ರಿಪ್, ಆದರೆ ಈಗ ಫ್ರೆಂಡ್ಸ್ಗಳಲ್ಲಿ ಹೋಗೋದೇ ಒಂಥರ ಟ್ರಿಪ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇದು ನನ್ನ ಮದುವೆಗೆ 13 ವರ್ಷ ಆದಮೇಲೆ ಫಸ್ಟ್ ಟೈಮ್ ಬಂದಿರೋದು. ನಾವಲ್ಲಿ ಗಾರ್ಡನಲ್ಲಿ ತಿಂಡಿ ಮಾಡಿದ್ವಿ. ನನ್ನ ಫ್ರೆಂಡ್ ಅಭಿ ಬಾತ್ ತೊಗೊಬಂದಿದ್ಲು, ನೋಡಿದ್ರಲ್ವ ರೈಸ್ ಬಾತ್ ತೊಗೊಬಂದಿದ್ಲು. ನಾನು ಅದನ್ನೇ ಮಾಡಿರೋದ್ರಿಂದ ನಾನು ಕೂಡ ಅದನ್ನೇ ತೊಗೊಂಡು ಹೋಗಿದ್ದೆ. ಅದಾದಮೇಲಿಂದ ಡ್ರೈವರ್ ಅಣ್ಣ ಹೇಳಿದ್ರು, ತಲಕಾವೇರಿಗೆ ಹೋಗಿ ರಿಟರ್ನ್ ಇಲ್ಲಿಗೆ ಬರೋ ತನಕ ಕತ್ಲೆ ಆಗೋಗುತ್ತೆ ಮತ್ತು ಇಲ್ಲೆಲ್ಲ ಪ್ಲೇಸ್ ಎಲ್ಲ ನೋಡೋಕ್ಕಾಗಲ್ಲ, ಹಾಗಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ನಮಗೂ ಇದ್ರ ಬಗ್ಗೆ ಐಡಿಯಾ ಏನೂ ಗೊತ್ತಿರಲಿಲ್ಲ ಅಲ್ವಾ. ಅದಕ್ಕೆ ಅವ್ರಿಗೆ ಹೇಳಿದ್ವಿ ನಾವು, ಆಯಿತು ಅಣ್ಣ ಇಲ್ಲಿಂದನೇ ಕರ್ಕೊಂಡೋಗಿ ಅಂತ. ಇವಾಗ ಬಂದಿರೋದು ನಾವು ಗೋಲ್ಡನ್ ಟೆಂಪಲ್ಗೆ. ಇದು ಬೈಲ್ಕುಪ್ಪೆ ಅಂದರೆ ಗೋಲ್ಡನ್ ಟೆಂಪಲ್ಲು. ಫಸ್ಟು ಇಲ್ಲಿಗೆ ಬರೋದ ಅಂತೇಳಿ, ಆಮೇಲಿಂದ ನೆಕ್ಸ್ಟು ತಲಕಾವೇರಿಗೆ ಹೋಗೋದ ಅಂತ ಫಸ್ಟು ಇಲ್ಲಿಗೆ ಕರ್ಕೊಬಂದಿದ್ರು. ನೋಡಿ ಹೇಗಿದ್ದೀವಿ. ಇದು ಸುಮಾರು ದಿನ ಆಗಿತ್ತು ಗೈಸ್ ನಾನು ಹೋಗಿ, ಸ್ಕೂಲ್ ಡೇಸಲ್ಲಿ ಹೋಗಿದ್ದು. ನೋಡೋಣ ಒಳಗಡೆ ಹೇಗಿದೆ ಅಂತ. ದೀಪ ನೋಡು. ಈ ದೇವಾಲಯದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇದು ನಿಮಗೆ ಗೊತ್ತಿರೋ ಹಾಗೆ ಗೋಲ್ಡನ್ ಟೆಂಪಲ್ ಅಂದರೆ ಟಿಬೆಟಿಯನರು
ಇರುವಂಥ ಸ್ಥಳ ಕೂಡ ಹೌದು. ಅದರಲ್ಲೂ ಕೂಡ ಇಲ್ಲಿ 60 ಅಡಿ ಎತ್ತರದೊಂದು ಬುದ್ಧಂದು ಪ್ರತಿಮೆ ಕೂಡ ಮಾಡೋರು. ಅದರಲ್ಲೂ ಚಿನ್ನದ ಲೇಪನದಲ್ಲಿ ಇರೋ ಬುದ್ಧಂದು ಪ್ರತಿಮೆ ಕೂಡ ಇದೆ. ಅದರಲ್ಲಿ 2 ಬುದ್ಧ ದೇವತೆಗಳು ಅಂದರೆ 3 ಪ್ರತಿಮೆಗಳು ಕೂಡ ಮಡಗಿರೋದುಂಟು. ಅದರಲ್ಲಿ ಅವ್ರ ಸುತ್ತಮುತ್ತ ಎಲ್ಲ ಬೌದ್ಧ ಧರ್ಮದ ದೇವತೆಗಳಾಗಿರ್ಬೋದು, ಮತ್ತು ಅವ್ರ ಚಿತ್ರಕಲೆಗಳೆಲ್ಲ ನೀವು ಇವುಗಳನ್ನು ಚಿನ್ನ ಲೇಪಿತ ತಾಮ್ರಗಳಿಂದ ಮಾಡಿದ್ದಾರೆ. ನೋಡಿದ್ರಲ್ವ, ಇದು ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಸುಂದರವಾಗಿರೋ ದೇವಸ್ಥಾನ ಅಂತ, ದೇವಾಲಯ ಅಂತ ಅಥವಾ ಮಂದಿರ ಅಂತ ಹೇಳ್ಬೋದು. ಇಲ್ಲಿರೋದು ಮೇಯ್ನು ಟಿಬೇಟಿಯನ್ನರೇ. ಅವರ ಸಂಪ್ರದಾಯ ತಕ್ಕಂಗೆ ಕೂಡ ಅವರೇ ಪ್ರತಿಯೊಂದೂ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮಡಗಿದ್ರು. ಮತ್ತು ಅಲ್ಲಿರೋ ಅವರು ಇರೋಷ್ಟು ನೀಟ್ನೆಸ್, ಅಲ್ಲಿ ಸುತ್ತಮುತ್ತ ಇರೋ ಜಾಗಗಳು ಕೂಡ ಅಷ್ಟೇ ಇದು ಸ್ವಚ್ಛವಾಗಿ ಕೂಡ ಮಡಗಿದ್ರು. ಅದು ಸುಮಾರು ವರ್ಷಗಳ ಹಿಂದಿಂದನೂ ಎಷ್ಟು ಚೆನ್ನಾಗಿ ನೀಟಾಗಿ ಕಾಪಾಡ್ಕೊ ಬಂದಿದ್ರೋ ಅದೇ ರೀತಿ ಈಗಲೂ ಕೂಡ ಅದೇ ರೀತಿ ಸ್ವಚ್ಛತೆ ಆಗಿರ್ಬೋದು, ಮತ್ತು ದೇವಸ್ಥಾನಗಳಾಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಮಡಗಿದ್ರು. ನೋಡಿದ್ರಲ್ವ ದೇವಸ್ಥಾನ ಹೇಗಿತ್ತು ಅಂದರೆ ಗೋಲ್ಡನ್ ಟೆಂಪಲ್ ಹೇಗಿತ್ತು ಅಂತ. ಬನ್ನಿ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ, ಎಲ್ಲಿಗೆ ಹೋಗ್ತೀವಿ ಅಂತ ನೋಡ್ಕೊಂಡು ಬರೋಣ. ಕಾವೇರಿ ನಿಸರ್ಗಧಾಮ ಇದು ಬಂದು ಗೋಲ್ಡನ್ ಟೆಂಪಲಿಂದ ಒಂದು ಸ್ವಲ್ಪ ದೂರ ಹೋದರೆ ಇನ್ನು ಕಾವೇರಿ ನಿಸರ್ಗಧಾಮ ಸಿಗುತ್ತೆ. ಅಲ್ಲಿ ಬೆಲೆಗಳು ಒಂದು ಸ್ವಲ್ಪ ಕಡಿಮೆನೇ. ಇಲ್ಲಿಗೆ ಹೋಲಿಸ್ಕೊಂಡ್ರೆ, ಅಂದರೆ ಬೇರೆ ಪ್ಲೇಸ್ಗಳಿಗೆ ಹೋಲಿಸ್ಕೊಂಡ್ರೆ ನಿಸರ್ಗಧಾಮದಲ್ಲಿ ಬೆಲೆಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇತ್ತು. ಅದರಲ್ಲಿ ನಮ್ಗೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಏನಾದರೂ ಒಂದು ಸಣ್ಣದಾಗಿ ತಗೊಳ್ಳೋದ ಅಂತ ಹೇಳಿ ಪಕ್ಕದಲ್ಲಿರೋ ಅಂಗಡಿಗೆ ಹೋಗಿ ಒಂದು ಸಣ್ಣದಾಗೆ ಚಿಕ್ಕದಾಗಿ ಶಾಪಿಂಗ್ ಮಾಡಿದ್ವಿ. ಅದೇನು ಅಂತ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬಟ್ ನಗಿಬಾರ್ದಷ್ಟೇ. ಅಭಿ ಇಲ್ಲಿ ಕೂಡ ಒಳಗಡೆ ಹೋಗೋಕ್ಕೆ ಟಿಕೆಟ್ ತೊಗೋಬೇಕು. ನನ್ನಿಂದ ಅಭಿಯಿಂದ ಇಬ್ಬರಿಂದ 120 ರೂಪಾಯಿ, ಅಂದರೆ ಒಬ್ಬರಿಗೆ 60 ರೂಪಾಯಿ ಆಯಿತು. ಬನ್ನಿ ನೆಕ್ಸ್ಟ್ ನೋಡೋಣ. ಹಂಗೆ ತೆಗಿತೀರಿ. ತೆಗಿನಿಲ್ಲ. ಆದ್ರೆ ಪ್ಲೇಸ್ ಮಾತ್ರ ನಿಸರ್ಗಧಾಮ ಸಖತ್ತಾಗದ ಬಿಡು. ಮಕ್ಕಳುಗಳ ಕರ್ಕೊಂಡ್ಬಂದಿದ್ರೆ ಚೆನ್ನಾಗಿರೋದು. ಇದು ನಿಸರ್ಗಧಾಮದ ಬರ್ಡ್ ಪಾರ್ಕ್ ಬಂದು, ಇದಕ್ಕೆ ನಾವು ಅಮೌಂಟ್ ಕೊಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಒಳಗಡೆ ಹೋಗಲಿಲ್ಲ. ನೀವೇನಾದರೂ ಇಲ್ಲಿ ಬಂದಾಗ ಒಳಗಡೆಗೆ ಹೋಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ವ, ಅಲ್ಲಿ ಬರ್ಡ್ ಪಾರ್ಕ್ ಒಳಗಡೆ ನಾವು ಹೋಗೋಕ್ಕಾಗಲಿಲ್ಲ. ಅಲ್ಲಿಗೂ ಕೂಡ ಪೇ ಮಾಡಬೇಕು ಅಂತ ಏನಲ್ಲ. ಆದರೆ ಎಲ್ಲೂ ಮಾಮೂಲಿ ಇಲ್ಲಿ ಪಕ್ಷಿಗಳ ಥರ ಇಲ್ಲವೇ, ಪಕ್ಷಿಗಳೆಲ್ಲ ಫೋಟೋ ತೆಗಿಸ್ಕೋಬೇಕು, ಸೆಲ್ಫಿ ತೊಗೋಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬೋದು ಅಷ್ಟೇ. ನಾವು ಅವರೆಲ್ಲ ಹೋಗಿ ಬರೋ ತನಕ ನಾನು ಅಭಿ ಇಬ್ಬರು ಕೂತ್ಕೊಂಡಿಲ್ಲಿ ಒಂದೆರಡು ರೀಲ್ಸ್ ಮಾಡಿದ್ವಿ. ಅದಾದಮೇಲಿಂದ ನಾವು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿದ್ವಿ. ಮತ್ತು ನನ್ನ ಮಕ್ಕಳನ್ನ ಎಷ್ಟು ಮಿಸ್ ಮಾಡ್ಕೋತಿದ್ವಿ ಇಲ್ಲೆಲ್ಲ ಬಂದು ಅಂತ ಹೇಳ್ಕೊತಾ ಇದ್ವಿ. ನೋಡಿದ್ರಲ್ವ ನಿಸರ್ಗಧಾಮ ಎಷ್ಟು ಸುಂದರವಾಗಿದೆ ಅನ್ನೋದ ಕಂಪ್ಲೀಟ್ ವಿಡಿಯೋ ಇದಾಗಿರುತ್ತೆ. ನೆಕ್ಸ್ಟು ನಾವು ತಲಕಾವೇರಿಗೆ ಹೋಗ್ತಾ ಇರೋದು. ಬನ್ನಿ ನೋಡೋಣ. ಅದರಲ್ಲೂ ನೋಡಿ ಕೊಡಗು ಹತ್ರ ಈಗ ಹೋಗ್ತಾ ಇರೋದು. ಅದರಲ್ಲೂ ಎಷ್ಟು ಒಂದು ಆರಿ ಮಂಜು, ಅದು ಈ ಟೈಮಲ್ಲಿ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಮಂಜಾಗಿರ್ಬೋದು, ಮತ್ತು ಸಿಕ್ಕಾಪಟ್ಟೆ ಚಳಿ ಕೂಡ ಹೌದು. ಇದೆಲ್ಲ ಕಾಫಿ ತೋಟ. ನಾನು ನಿಜವಾಗ್ಲೂ ಇವೆ ಯಾವುದೂ ನೋಡಿರಲಿಲ್ಲ ಹೇಳ್ಕೋಬೇಕು ಅಂತಂದರೆ. ಇದೊಂದು ಟ್ರಿಪ್ ಹಾಕಿರೋದ್ರಿಂದ ಈ ಕಾಫಿ ತೋಟ ನೋಡೋದಾಗಿರ್ಬೋದು, ಮತ್ತು ಅಲ್ಲಿರೋ ಸುತ್ತಮುತ್ತ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀರಾ. ಒಂದೊಂದು ಅಲ್ಲಿ ನಿಜ ಮನೆ ಕಟ್ಕೊಂಡಿರೋರು ನಿಜವಾಗ್ಲೂ ಪುಣ್ಯ ಮಾಡಿರೋರೇ ಹೇಳಬೇಕು ಅಂತಂದರೆ. ಯಾಕಂದರೆ ನೀವೇ ನೋಡ್ತಿರೋ ಹಾಗೆ ಸುತ್ತಮುತ್ತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಹೋಗೋಣ ತಲಕಾವೇರಿಗೆ. ಬಸ್ಸು ಬೆಟ್ಟದ ಮೇಲೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ಕೆಳಗಡೆನೇ ನಿಲ್ಲಿಸಿದ್ರು. ನಾವು ಕೂಡ ಬಿಡಿ ಪರವಾಗಿಲ್ಲ ನಡ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ಅದರಲ್ಲೂ ಸುತ್ತಮುತ್ತ ಬೆಟ್ಟಗಳು ನೋಡೋದಾಗಿರ್ಬೋದು. ನೋಡ್ತಾ ಇದ್ರಲ್ಲ ನೀವೇ ಎಷ್ಟು ಚೆನ್ನಾಗಿದೆ ಅಂತ. ನಾವು ಎಷ್ಟೇ ಸಮಸ್ಯೆಗಳಿರ್ಬೋದು, ಮತ್ತು ಎಷ್ಟೇ ಥರದ ಸಾಲದಲ್ಲಿ ನಾವು ಮುಳುಗಿರ್ಬೋದು, ಪ್ರತಿಯೊಂದು ಎಲ್ರಿಗೂ ಸಮಸ್ಯೆ ಇದ್ದಿದ್ದೆ. ಆದರೆ ಈ ಥರ ಎಲ್ಲ ನಾವು ದಿನ ಟ್ರಿಪ್ ಹಾಕಿ ದಿನ ಓಡಾಡಿ ಅಂತ ಯಾರೂ ಕೂಡ ಹೇಳಲ್ಲ. ಆದರೆ ಯಾವಾಗಲಾದರೂ ಒಂದು ವರ್ಷದಲ್ಲಿ ಕೆಲವೊಂದು ಸತಿ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಹೇಳಬೇಕು ಅಂತಂದರೆ
ವರ್ಷದಲ್ಲಿ ಒಂದೇ ಒಂದು ಅದು ಈ ಥರ ಚಿಕ್ಕದಾಗಿ ಟ್ರಿಪ್ ಹಾಕೋದ್ರಿಂದ ನಿಜವಾಗ್ಲೂ ಮನಸ್ಸಿಗೆ ಆಗಲಿ ಮೈಂಡ್ಗೆ ಆಗಲಿ ತುಂಬ ರಿಲ್ಯಾಕ್ಸ್ ಆಗ್ತದೆ ಹೇಳಬೇಕು ಅಂತ ಹೇಳಿದ್ರೆ. ಈ ಸುತ್ತಮುತ್ತ ವಾತಾವರಣ ನೋಡ್ತಾ ಇದ್ದರೆ ಒಂದು ಕ್ಷಣ ನಮ್ಮನ್ನು ನಾವೇ ಮರ್ತು ಬಿಡ್ತೀವೇನೋ ಅನ್ನೋಷ್ಟು ಫೀಲ್ ಆಯ್ತಾಯಿತ್ತು. ನಿಜವಾಗ್ಲೂ ನನಗೆ ಅದೇ ಥರನೇ ಫೀಲ್ ಆಗ್ತಾ ಇರೋದು. ಇಟ್ಕೊ ಹಾಗೆ ತಲಕಾವೇರಿ ವಿಶೇಷತೆ ಬಗ್ಗೆ ಹೇಳೋದಾದರೆ ಇದು ಕೊಡಗಿನ ಬ್ರಹ್ಮಗಿರಿ ಬೆಟ್ಟದಲ್ಲಿರೋದು ಮತ್ತು ಇದು ಕಾವೇರಿ ನದಿಯ ಉಗಮ ಸ್ಥಾನ ಕೂಡ ಹೌದು. ಇಲ್ಲಿಗೆ ಸಾವಿರಾರು ಲಕ್ಷಾಂತರ ಜನ ಬಂದು ಇಲ್ಲಿ ಸ್ನಾನ ಮಾಡಿ ಮತ್ತು ಆ ಪವಿತ್ರವಾದ ನೀರನ್ನು ಕೂಡ ಮನೆಗೆ ತಗೊಂಡೋಗೋದನ್ನು ಕೂಡ ನಾವು ಅಲ್ಲಿ ನೋಡಿದ್ವಿ. ಅದರಲ್ಲೂ ಇಲ್ಲಿ ಒಂದು ಲಿಂಗ ಇದೆಯಲ್ಲ, ಅಲ್ಲಿ ಕಾಯಿನ ಕರೆಕ್ಟಾಗಿ ಆ ಲಿಂಗದ ಒಳಗಡೆ ಕಾಯಿನ ಹಾಕೋದ್ರಿಂದ ನಾವು ಏನು ಅಂದ್ಕೊಂಡ್ರು ಅದು ನೆರವೇರುತ್ತೆ ಅಂದ್ಬಿಟ್ಟು ಸುಮಾರು ಜನ ಆಗ್ತಾಯಿದ್ರು ಅದರಲ್ಲಿ. ಇದು ಸುತ್ತಮುತ್ತ ದೇವಸ್ಥಾನದ್ದಿರ್ಬೋದು, ಒಳಗಡೆಯಲ್ಲಿ ನಾವು ದೇವ್ರದ್ದು ವಿಗ್ರಹಗಳಾಗಿರ್ಬೋದು, ಬೇರೆ ಯಾವುದೇ ರೀತಿಗಳನ್ನ ನಾವು ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡೋ ಅಂತಿರಲಿಲ್ಲ. ಹಾಗಾಗಿ ನಾನು ಫೋಟೋ ವಿಡಿಯೋ ಮಾಡಿರಲಿಲ್ಲ. ಎಷ್ಟು ನೀಟು ಎಷ್ಟು ಸ್ವಚ್ಛತೆಯಿಂದ ಇದೆ ಅಂತಂದರೆ ಒಂದು ಬಾಟಲ್ ಪೀಸ್ ಅಥವಾ ಒಂದು ಚಾಕ್ಲೇಟ್ ಕವರ್ ಕೂಡ ಅಲ್ಲಿ ಹಾಕಿರಲಿಲ್ಲ. ಅಷ್ಟು ನೀಟು ಮತ್ತು ಅಷ್ಟು ಸ್ವಚ್ಛತೆಯಿಂದ ಕೂಡ ಮಡಗಿದ್ರು. ನೋಡಿದ್ರೆ ತಲಕಾವೇರಿ ಅಂತ ಪುಣ್ಯ ಸ್ಥಳ, ಪವಿತ್ರವಾದ ಸ್ಥಳ ಹೇಗಿದೆ ಅನ್ನೋ ಕಂಪ್ಲೀಟ್ ವಿಡಿಯೋ ಇದಾಗಿತ್ತು. ಸುತ್ತಮುತ್ತ ಎಲ್ಲ ನನಗೆ ಎಷ್ಟಾಯಿತು ಅಷ್ಟು ಕೂಡ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ವಿಡಿಯೋ ತೋರಿಸಿದ್ದೀನಿ. ಅದಾದಮೇಲಿಂದ ನಾವು ಇಲ್ಲಿ ಅಶ್ವತ್ಥಕಟ್ಟೆಯಲ್ಲೆಲ್ಲ ಅಶ್ವತ್ಥಕಟ್ಟೆ ಎಲ್ಲ ಸುತ್ತಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪ್ರಸಾದ ಕೂಡ ತೊಗೊಂಡ್ವಿ. ಇದಾದಮೇಲಿಂದ ನೆಕ್ಸ್ಟು ಭಾಗಂಡೇಶ್ವರ ದೇವಸ್ಥಾನ ಇದಿರೋದು ತಲಕಾವೇರಿಯಿಂದ ಸ್ವಲ್ಪ ಮುಂದೆ ಹೋದರೆ ಭಾಗಂಡೇಶ್ವರ ದೇವಸ್ಥಾನ ಇದೆ. ಬನ್ನಿ ಇದನ್ನು ಕಂಪ್ಲೀಟ್ ವಿಡಿಯೋ ನೋಡ್ಕೊಂಡು ಬರೋಣ. ಮೇಯ್ನ್ ದೊಡ್ಡದಾಗಿ ಬೋರ್ಡ್ ಹಾಕ್ಬಿಟ್ಟಿದ್ರು ಹೇಳಬೇಕು ಅಂತಂದರೆ, ಇಲ್ಲಿ ಫೋನ್ ಆಗಲಿ ವಿಡಿಯೋ ಆಗಲಿ ಅವೈಲೇಬಲ್ ಇಲ್ಲ ಅಂತ. ಇಲ್ಲಿರೋದು ಶಿವನ ದೇವಸ್ಥಾನ. ಒಳಗಡೆ ಶಿವನ ದೇವಸ್ಥಾನ ಆಗಿರ್ಬೋದು, ಮತ್ತು ಗಣಪತಿ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ದೇವ್ರುಗಳು ಪ್ರತಿಷ್ಠಾಪನೆ ಮಾಡಿದರು. ಅದರಲ್ಲಿ ಎಲ್ಲ ಕಡೆಯೂ ಕೂಡ ಅರ್ಚನೆ ಮಾಡಿಕೊಟ್ರು. ಅರ್ಚನೆ ಮಾಡಿಸಿ ಪೂಜೆ ಎಲ್ಲ ಮಾಡಿಸಾದ್ಮೇಲೆ ನಾವು ಅಲ್ಲಿ ಪಕ್ಕದಲ್ಲಿ ನದಿ ಇತ್ತು, ಅಲ್ಲಿಗೆ ಹೋಗಿದ್ವಿ. ಇದು ಬಂದು ತ್ರಿವೇಣಿ ಸಂಗಮ. ನಿಮಗೆ ಗೊತ್ತಿರೋ ಹಾಗೆ ತ್ರಿವೇಣಿ ಸಂಗಮ ಅಂತ ಹೇಳಿದ್ರೆ 3 ನದಿಗಳು ಒಂದೆಡೆ ಸೇರೋ ಸ್ಥಳನ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಆ ಪವಿತ್ರವಾದ ಸ್ಥಳಕ್ಕೂ ಕೂಡ ನಾವು ಹೋಗಿದ್ವಿ. ಇದು ಭಾಗಮಂಡಲ ಪಕ್ಕದಲ್ಲೇ ಇರೋದು. ಇಲ್ಲಿ ಯಾವ್ಯಾವ ನದಿಗಳಪ್ಪ ಸೇರಿರೋದು ಅಂತ ಹೇಳಿದ್ರೆ ಕಾವೇರಿ, ಕನ್ನಿಕೆ ಮತ್ತು ಸುಜೋತಿ ನದಿಗಳು 3 ಸೇರಿರೋ ಸ್ಥಳ ಇದು ಹೌದು. ನೋಡಿದ್ರಲ್ವ ಸುತ್ತಮುತ್ತ ಪ್ರದೇಶ ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರಲ್ವ ತ್ರಿವೇಣಿ ಸಂಗಮ ಹೇಗಿದೆ ಅನ್ನೋ ಕಂಪ್ಲೀಟ್ ವಿಡಿಯೋ. ನೆಕ್ಸ್ಟ್ ಬಂದು ಓಂಕಾರೇಶ್ವರ ಟೆಂಪಲ್, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಹೋಗೋಣ. ಇದು ಗಾಯ್ಸ್ ಓಂಕಾರೇಶ್ವರ ದೇವಾಲಯ ಮಡಿಕೇರಿ. ಓಂಕಾರೇಶ್ವರ ದೇವಸ್ಥಾನದ ಬಗ್ಗೆ ಹೇಳಬೇಕು ಅನ್ನೋದಾದರೆ ಇದೊಂದು ಪ್ರವಾಸಿ ತಾಣ ಅಲ್ಲ, ಇದೊಂದು ಪವಿತ್ರವಾದ ದೇವಾಲಯ ಅಂತ ಅಲ್ಲೇ ಬರೆದಿದ್ರು. ಆಮೇಲೆ ಇಲ್ಲಿ ಯಾವ್ಯಾವ ಥರ ಬಟ್ಟೆ ಹಾಕೊಂಡು ಹೋಗ್ಬೇಕು ಮತ್ತು ಹೀಲ್ ಸ್ಲಿಪ್ಪರ್ ಆಗಿರ್ಬೋದು ಇಲ್ಲಿ ಯಾವುದು ಕೂಡ ಅವೈಲೇಬಲ್ ಇಲ್ಲ ದೇವಸ್ಥಾನಕ್ಕೆ. ಸುತ್ತಮುತ್ತ ಎಲ್ಲ ಜಾಗ ಆಗಿರ್ಬೋದು ಮತ್ತು ದೇವಸ್ಥಾನ ಅಕ್ಕಪಕ್ಕ ಎಲ್ಲ ತುಂಬಾ ಚೆನ್ನಾಗಿತ್ತು. ದೇವರು ಗರ್ಭಗುಡಿಯಲ್ಲಿರೋ ದೇವ್ರು ಕಾಣಬೇಕು ಅಂತಂದರೆ ಅಲ್ಲಿ ಮೆಟ್ಲಿದೆಯಲ್ಲ, ಇನ್ನೊಂದು ಫೋನ್ ಮಾತ್ರ ಅಲ್ಲಿ ಅಲೋ ಇರಲಿಲ್ಲ. ಹಾಗಾಗಿ ನಾನು ಈ ಮೆಟ್ಲಿಂದನೇ ವಿಡಿಯೋ ಮಾಡಿದೆ ಅಷ್ಟೇ.
ಇಲ್ಲಿ ನೀವೇ ನೋಡ್ತಿರೋ ಹಾಗೆ ಫೋನ್ ಆಗಲಿ ಅಥವಾ ಸಾಕ್ಸ್ ಆಗಲಿ ಅವ್ರು ಯಾವ ಥರ ಬಟ್ಟೆ ಹೇಳಿದಾರೋ ಅದು ಮಾತ್ರ ಹಾಕೊಬನ್ನಿ ಸಾಂಪ್ರದಾಯಿಕವಾಗಿ ಅಂತ ಹೇಳಿದರು. ನಾವು ಕೂಡ ಫೋನೆಲ್ಲ ಸ್ವಿಚ್ ಆಫ್ ಮಾಡಿದ್ವಿ. ಇಲ್ಲಿ ಇಷ್ಟು ಮಾತ್ರ ಸುತ್ತಮುತ್ತ ವಿಡಿಯೋ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿದ್ವಿ ಫೋನ್ನ. ದೇವಸ್ಥಾನ ಒಳಗಡೆ ಎಷ್ಟು ಶಾಂತವಾಗಿತ್ತು ಮತ್ತು ಎಷ್ಟು ಸಮಾಧಾನ ಆಯ್ತಿತ್ತು ಅಂದರೆ ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ದೇವಸ್ಥಾನದ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇದಾಗಿತ್ತು ಓಂಕಾರೇಶ್ವರ ಟೆಂಪಲ್. ಇದಾದ್ಮೇಲೆ ನೆಕ್ಸ್ಟು ಪಿರಿಯಾಪಟ್ಟಣದಲ್ಲಿರೋ ಮಸಣಿಕಮ್ಮನ ದೇವಸ್ಥಾನ. ಬನ್ನಿ, ಇದು ಮಸಣಿಕಮ್ಮನ ದೇವಸ್ಥಾನ. ಇದು ತುಂಬ ಶಕ್ತಿಶಾಲಿ ಮತ್ತು ಪವರ್ಫುಲ್ ದೇವರು ಅಂತ ಹೇಳ್ತಾರೆ. ನಾವಿಲ್ಲಿ ಏನೇ ಬಂದು ಹರಿಸ್ಕೊಂಡ್ರು ಅದು ಯಾವುದೇ ರೀತಿ ಒಳ್ಳೆಯದಾಗಿದ್ರೂ ಅದನ್ನು ಆದಷ್ಟು ಬೇಗ ನೆರವೇರಿಸ್ತಾರೆ ಅನ್ನೋ ನಂಬಿಕೆ ಕೂಡ ಹೌದು. ನೋಡಿದ್ರಲ್ವ, ನಾವು ಇಲ್ಲಿ ಪೂಜೆ ಎಲ್ಲ ನಾವು ಮುಗಿಸಿದ್ವಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತು ಫುಲ್ಲು ರಾತ್ರಿ ಕತ್ಲೆ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿದ್ರಲ್ವ ಒನ್ ಡೇ ಟ್ರಿಪ್ ಹೇಗಿತ್ತು ಅನ್ನೋ ಚಿಕ್ಕ ವೀಡಿಯೋ. ಅದರಲ್ಲೂ ನಾನು ಅಭಿ ಮತ್ತು ನಮ್ಮ ತಾಯಿ ಆಂಟಿ ಅವ್ರಿಗೆ, ಅವ್ರ ಫ್ಯಾಮಿಲಿಯವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಅವರು ನನ್ನನ್ನು ಬಾ ಅಂತ ಹೇಳಲಿಲ್ಲ ಅಂತಂದಿದ್ರೆ ನಾನು ಹೋಗೋಕ್ಕಾಯ್ತಿರಲ್ಲ. ಅದರಲ್ಲೂ ಕೂಡ ಗುರುವಾರ ಹೋಗ್ತೀನಿ ಅಂತ ಹೇಳಿ ಗುರುವಾರ ಕ್ಯಾನ್ಸಲ್ ಮಾಡಿ ಶುಕ್ರವಾರ ಟ್ರಿಪ್ ಇಟ್ಟರು. ಅದನ್ನು ನನಗೆ ತುಂಬಾ ಖುಷಿಯಾಯಿತು. ಅವರು ಕೂಡ ತುಂಬಾ ಫ್ರೆಂಡ್ಲಿಯಾಗಿದ್ದರು ನನ್ನ ಜೊತೆ. ಅದರಲ್ಲೂ ಅವರು ಬೇರೆಯವರು ಅಕ್ಕಪಕ್ಕದ ಮನೆಯವರು ಅನ್ನೋದು ಯಾವುದೇ ರೀತಿ ಫೀಲ್ ಆಗಲಿಲ್ಲ. ನೀವೇ ನೋಡ್ತಿದ್ರಿ ಅಲ್ವಾ ಫಸ್ಟಿಂದ ಬ್ಲಾಗಲ್ಲಿ. ಹಾಗೆ ನನ್ನನ್ನು ಕೂಡ ಅವ್ರ ಮನೆ ಹುಡುಗಿ ಅಂತ ಅಂದ್ಕೊಂಡು ಕರ್ಕೊಂಡೋಗಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ನೋಡಿದ್ರಲ್ವ ಇವತ್ತಿನ ಬ್ಲಾಗ್ ಹೇಗಿತ್ತು ಅನ್ನೋ ಕಂಪ್ಲೀಟ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ಹೇಗಿತ್ತು ಟ್ರಿಪ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.